ನೋಡಿ ಇವತ್ತು ಆಲ್ಮೋಸ್ಟ್ ಎಲ್ಲ ಪತ್ರಿಕೆಯಲ್ಲೂ ಕೂಡ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವೆ ನಡೆದಂತ ಜಟಾಪಟಿ ಒಂದು ಅವಾಚ್ಯ ಶಬ್ದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಜಟಾಪಟಿ ನಡೆದಿತ್ತೋ ಅದೇ ಪ್ರಮುಖ ಹೈಲೈಟ್ಸ್ ಆಗಿದೆ. ಸೊ ಮೇನ್ಲಿ ನಾವು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ ಆಯಿತು ಅನ್ನೋದನ್ನ ಪೇಪರ್ಗಳಲ್ಲಿ ಬಂದಂತೆ ನೋಡ್ಕೊಂಡು ಹೋಗೋಣ. ನೋಡಿ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭಾಪತಿಯವರು ತೀರ್ಪು ಕೊಟ್ಬಿಟ್ಟಿದ್ದಾರೆ. ಏನಂತ ತೀರ್ಪು ಕೊಟ್ಟಿದ್ದಾರೆ? ಸಿಟಿ ರವಿ ಅವಾಚ್ಯ ಶಬ್ದಕ್ಕೆ ಮುಕ್ತಾಯ ಆಗಿದೆ, ಅದು ಮುಗಿದು ಹೋಗಿದೆ, ಅದ್ರ ಬಗ್ಗೆ ಮಾತನಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, ವಿಡಿಯೋ ಫೇಕ್ ಇರಬಹುದು, ಅದನ್ನ ಕೊಟ್ರೆ ವಿಧಿ ವಿಜ್ಞಾನ ಲ್ಯಾಬ್ಗೆ ಕಳಿಸ್ತೀನಿ ಅಂತ ಹೊರಟಿ ಅವರು ಹೇಳಿದ್ದಾರೆ. ನಿನ್ನೆಯ ಪ್ರಮುಖ ಹೈಲೈಟ್ಸ್ ಗಳಲ್ಲಿ ಇದು ಕೂಡ ಒಂದಾಗಿತ್ತು. ವಿಡಿಯೋ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ರೆಕಾರ್ಡ್ ಆಗಿಲ್ಲ, ಹೊರಗಿನದ್ದು ಯಾವ್ದಾದ್ರು ವಿಡಿಯೋ ಕೊಡ್ತೀವಿ ಅಂತ ಹೇಳಿದ್ರೆ ಆ ವಿಡಿಯೋವನ್ನ ಕೊಡಬಹುದು, ಆದ್ರೆ ಅದನ್ನ FSL ಗೆ ಕೊಡ್ಬೇಕಾಗತ್ತೆ ಅಂತ ಹೇಳಿದ್ರು. ಹಂಗಾದ್ರೆ ಹೊರಟಿ ಅವ್ರಿಗೆ ಏನೆಲ್ಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು ಈ ಕೇಸ್ಗೆ ಸಂಬಂಧಪಟ್ಟಂತೆ ಅನ್ನೋದನ್ನ ನೋಡೋದಾದ್ರೆ, ಈ ರೀತಿಯ ಘಟನೆ ಈವರೆಗೂ ನಡೆದಿರಲಿಲ್ಲ, ಆಕಸ್ಮಿಕವಾಗಿ ಈ ಘಟನೆ ನಡೆದು ಹೋಗಿದೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇಬ್ಬರನ್ನೂ ಕರೆದು ವಿಚಾರ ಮಾಡಿ ಸಂಧಾನಕ್ಕೆ ಯತ್ನಿಸಿದ್ವಿ, ಆದ್ರೆ ಇಬ್ರು ಕೂಡ ಸಂಧಾನಕ್ಕೆ ಒಪ್ಪಲಿಲ್ಲ. ಇಬ್ಬರನ್ನು ಕೂಡ ಕರೆದು ಮಾತನಾಡಿಸಿದ್ವಿ, ಆದ್ರೆ ಇಬ್ರು ಕೂಡ ಸಂಧಾನಕ್ಕೆ ಒಪ್ಪಿಲ್ಲ ಅಂತ ಹೇಳಿದ್ದಾರೆ. ಪ್ರಕರಣದ ಬಗ್ಗೆ ನಮಗೆ ದಾಖಲೆ ಸಿಕ್ಕಿಲ್ಲ, ನಡೆದ ಘಟನೆ ಬಗ್ಗೆ ಚರ್ಚೆ ಮಾಡಿ ತೀರ್ಪನ್ನ ನೀಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಸಾಕ್ಷಿಗಳು ಇಂಪಾರ್ಟೆಂಟ್ ಆಗತ್ತಲ್ಲ, ಆ ಸಾಕ್ಷಿಗಳು ಸಿಕ್ಕಿಲ್ಲ. ಸೊ ಅದನ್ನ ನೋಡಿ ನಾವು ವಿಚಾರ ಎಲ್ಲ ಮಾಡಿ ತೀರ್ಪನ್ನ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಹೊರಗಡೆ ಓಡಾಡುತ್ತಿರುವ ವಿಡಿಯೋ ಫೇಕ್ ಆಗಿರಬಹುದು, ಪರಿಷತ್ನದ್ದು ಮಾತ್ರ ಅಧಿಕೃತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೇನು ಹೇಳ್ತಿದ್ದಾರೆ ಅಂತ ಅಂದ್ರೆ, ಮೊಬೈಲ್ಗಳಲ್ಲಿ ವಿಡಿಯೋ ರೆಕಾರ್ಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2 ವಿಡಿಯೋ ಸಾಕ್ಷಿಗಳನ್ನು ಕೊಟ್ಟಿದ್ರು, ಅದೆಲ್ಲ ಫೇಕ್ ಇರಬಹುದು, ಕೊಟ್ರೆ FSL ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಆ ವಿಡಿಯೋವನ್ನ ನೀಡಿದ್ರೆ ಪರಿಶೀಲನೆಯನ್ನ ಮಾಡ್ತೀವಿ ಅಂತ ಸಭಾಪತಿ ಹೇಳಿದ್ದಾರೆ. ಇದು ಸದನದ ಒಳಗಿನ ಘಟನೆ ಅನ್ನುವಂತ ವಿಚಾರ. ವಿಧಾನ ಪರಿಷತ್ನಲ್ಲಿ ಸಿಟಿ ರವಿ ಅವರು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ ಪ್ರಕರಣ ಮುಗಿದ ಅಧ್ಯಾಯ. ಇದನ್ನ ನೈತಿಕತೆ ಸಮಿತಿಗೆ ನೀಡುವ ಅಗತ್ಯ ಇಲ್ಲ. ಸದನದೊಳಗಿನ ಘಟನೆ ಕುರಿತು ಹಕ್ಕುಚ್ಯುತಿ ಬಗ್ಗೆ ದೂರು ಬಂದ್ರೆ ಆ ಬಗ್ಗೆ ಏನ್ ಮಾಡಬೇಕೋ ಅದನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸದನದೊಳಗಿನ ಪ್ರಕ್ರಿಯೆಗೆ ಪೊಲೀಸರ ಹಸ್ತಕ್ಷೇಪ ಅವಕಾಶ ಇಲ್ಲ. ಅವ್ರ ಹಸ್ತಕ್ಷೇಪಕ್ಕೆ ಮುಂದಾದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ. ನೋಡಿ, ಈಗ ಇಲ್ಲಿ ಪೊಲೀಸ್ ಇಲಾಖೆಗೆ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಿದೆ. ಒಳಗಡೆ ಎಲ್ಲ ಬಿಡ್ಕೊಳ್ಳಲ್ಲ ಅಂತ ಹೇಳಿದ್ರು. ಪೊಲೀಸರು ಒಳಗಡೆ ಬಂದು ಇಲ್ಲಿ ಮಹಜರು ಮಾಡುವಂತದ್ದಾಗಿರ್ಬೋದು, ಆ ತರದಕ್ಕೆಲ್ಲ ಅವಕಾಶ ಇಲ್ಲ ಅಂತ ಹೇಳಿದ್ರು. ಮತ್ತೊಮ್ಮೆ ಸದನದೊಳಗಿನ ಪ್ರಕ್ರಿಯೆಗೆ ಪೊಲೀಸರ ಹಸ್ತಕ್ಷೇಪಕ್ಕೆ ಅವಕಾಶ ಇಲ್ಲ. ಅವ್ರ ಹಸ್ತಕ್ಷೇಪಕ್ಕೆ ಮುಂದಾದ್ರೆ ಅವರ ವಿರುದ್ಧವೇ ಕ್ರಮವನ್ನ ಕೈಗೊಳ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಸೊ ಹೀಗಿದ್ರು ಮಹಾಜರು ಮಾಡೋದಾಗಿ ಪೊಲೀಸರು ಕೇಳಿದ್ರು. ಈ ಒಂದು ವಿಚಾರದಲ್ಲಿ ಪ್ರಮುಖವಾಗಿ ಸಂಕಷ್ಟಕ್ಕೆ ಅಥವಾ ಇಕ್ಕಟ್ಟಿಗೆ ಸಿಲುಕ್ತಾ ಇರುವಂತದ್ದು ಪೊಲೀಸ್ ಇಲಾಖೆ. ಸೊ ಏನೆಲ್ಲ ಹೇಳಿದ್ರು, ಒಟ್ಟಾರೆ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಸಭಾಪತಿಯವ್ರಿಗೆ ಏನ್ ಹೇಳಿದ್ರು ನೋಡೋಣ ಬನ್ನಿ. 19ನೇ ತಾರೀಕು ನಡೆದಂತ ಘಟನೆಯನ್ನ ಕೂಲಂಕಷವಾಗಿ ಚರ್ಚೆ ಮಾಡಿ, ನಾವು 2-3 ತಾಸಿನ ಇದ್ರ ಬಗ್ಗೆ ಚರ್ಚೆ ಮಾಡಿ, ನಾವು ನಮ್ಮ ಸೆಕ್ರೆಟರಿಗಳು ಮತ್ತೆಲ್ಲ ನಮ್ಮ ನಿಯಮದ ಬುಕ್ಗಳು ಕೌಲನ್ ಸೆಕ್ಟರ್ ಎಲ್ಲ ನೋಡಿ ಒಂದು ತೀರ್ಮಾನ ಮಾಡಿವಿ. ತೀರ್ಮಾನ ಆದ ನಂತರ ಸದನವನ್ನ ಅನಿರ್ದಿಷ್ಟ ಅವಧಿವರೆಗೆ ಮುಂದೂಡಿವಿ. ಅನಿರ್ದಿಷ್ಟ ಅವಧಿವರೆಗೆ ಮುಂದೂಡಿದ ನಂತರ ಅದು ಅವ್ರು ಅರೆಸ್ಟ್ ಮಾಡೋದು ಅವು ಇವೆಲ್ಲ ನಮ್ಮ ವ್ಯಾಪ್ತಿಗೆ ಬರಲಾರ್ದಂಥ ಇದರಲ್ಲಿ ಆಗಿದಾವು. ಅವರು ಪತ್ರಿಕೆಯಲ್ಲಿ ನಿಮ್ಮ ಟಿವಿಯಲ್ಲಿ ನೋಡಿದ್ವಿ, ಅವ್ರನ್ನ ಅರೆಸ್ಟ್ ಮಾಡಿದ್ದು ಒಯ್ದಿದ್ದು ಅಲ್ಲಿದ್ದು. ಅದು ನಮಗೆ ಮತ್ತು ಅವ್ರಿಗೆ ಅದಕ್ಕೆ ಸಂಬಂಧ ಇಲ್ಲ ವಿಷಯ. ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟು ಅವ್ರು ನೋಡ್ಕೋಬೇಕಾದ್ರೆ ನಮ್ಮ ಕಡೆ ಇವತ್ತಿನವರೆಗೂ 2 ಕಡೆಯಿಂದ ಯಾವುದೇ ದೂರ ನಮಗೆ ಬಂದಿಲ್ಲ. ಅವರಿಂದ ಬಂದಿಲ್ಲ, ಇವರಿಂದ ಬಂದ ದೂರ ಬರಲಿಂದ ನಾವೇನು ಮಾಡೋಕ್ಕಾಗೋದಿಲ್ಲ. ಅಕಸ್ಮಾತ್ ಅವ್ರ ಹಕ್ಕಿಗೆ ಚ್ಯುತಿ ಆಗೈತಿ ಅಥವಾ ನಮ್ಗೆ ಹಿಂಗಾಗೈತಿ ಹಿಂಗೈತೆ ಏನಾದ್ರು ಕೊಟ್ಟರೆ ಅದನ್ನು ನಾವು ನಮ್ಮ ನಿಯಮದ ಪ್ರಕಾರ ನಾವು ಪರಿಸ್ಥಿತಿ ಅಲ್ಲಿ ಮಟ್ಟ ನಾವೇನು ಮಾಡೋಕ್ಕಾಗೋಲ್ಲ. ನಮ್ಮ ವರ್ಷಿಗೆ